ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು 10 ನಿಮಿಷದಲ್ಲಿ ಜೋಳದ ಹಿಟ್ಟಿನಿಂದ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 1 ಕಪ್ ಆಗುವಷ್ಟು ರವೆಯನ್ನು ಹುರಿದು ತಗೊಳ್ಬೇಕು. 1 ಕಪ್ ಜೋಳದ ಹಿಟ್ಟು ಹಾಕ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಾರಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಈಗ ಮೊಸರನ್ನು ಹಾಕಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಸ್ವಲ್ಪವೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ನಾನು ಸ್ವಲ್ಪವೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಹಿಟ್ಟಿನ ಹದ ನೋಡಿ ಈ ಥರ ಇರಬೇಕು. ಜಾಸ್ತಿ ತೆಳ್ಳಗೆ ಕೂಡ ಮಾಡಬಾರ್ದು. ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಳ್ಬೇಕು. ಈನೋ ಪೌಡರ್ ಇದ್ದರೆ ಅದು ಕೂಡ ಹಾಕಿದರೆ ಆಗ್ತದೆ. ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈಗ ಹಿಟ್ಟಿನ ಹದ ತೋರಿಸ್ತೇನೆ ನೋಡಿ, ಇದೇ ಥರ ಇರಬೇಕು. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಈಗ ಹಿಟ್ಟನ್ನು ಹಾಕ್ಕೊಳ್ಳುವ. ಈಗ ಹಿಟ್ಟು ಹಾಕ್ಕೊಂಡಾಗಿದೆ. ಈಗ ಪ್ಲೇಟನ್ನು ಇಡ್ಲಿ ಪಾತ್ರೆಯೊಳಗಿಟ್ಟು 10 ನಿಮಿಷ ಬೇಯಿಸಿದರೆ ಆಯಿತು.